ಈಗ ಬೇಸಿಗೆ ಕಾಲ, ಎಲ್ಲಿ ನೋಡಿದ್ರಲ್ಲಿ ನೀರಿಗಾಗಿ ಹಾಹಾಕಾರ ಇದೆ. ಈ ನೀರಿನ ಸಮಸ್ಯೆ ನೀಗಿಸಲೆಂದೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಈಗ ನಮ್ಮ ಊರು ನಮ್ಮ ಕೆರೆ ಅನ್ನೋ ಯೋಜನೆಯನ್ನ ರೂಪಿಸಿದೆ. ಇದರ ಉದ್ದೇಶ ಇಷ್ಟೇ, ಜನ ಜಾನುವಾರುಗಳು ನೀರಿಗಾಗಿ ಪರಿತಪಿಸಬಾರದು ಅಂತ. ಇಡೀ ರಾಜ್ಯದಲ್ಲಿ ಕೆರೆ ಅಭಿವೃದ್ಧಿ ಮಾಡುವ ಕೆಲಸವನ್ನ ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಮಾಡಿದೆ. ಧಾರವಾಡ ತಾಲೂಕಿನ ತೇಗೂರು ಗ್ರಾಮದಲ್ಲಿ ಜೋಗಿ ಕೆರೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಭಿವೃದ್ಧಿಪಡಿಸಿದೆ. ಹಲವು ವರ್ಷಗಳಿಂದ ಈ ಕೆರೆಯಲ್ಲಿ ಹೂಳು ತುಂಬಿ ಕೆರೆಯಲ್ಲಿ ನೀರು ಇಲ್ಲದಾಗಿತ್ತು. ಇದನ್ನ ಗಮನಿಸಿದ ಸಂಘ ಹೂಳೆತ್ತುವ ಕೆಲಸ ಮಾಡಿದ್ದಲ್ಲದೆ ಕೆರೆಯನ್ನ ಕೂಡ ತುಂಬಿಸಿದೆ. ನವೆಂಬರ್ ತಿಂಗಳಲ್ಲಿ ಮಳೆ ಮುಂಚೆ ಹೂಳೆತ್ತುವ ಕೆಲಸ ಮಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಈಗ ಬೇಸಿಗೆಯಲ್ಲಿ ಈ ನೀರು ರೈತರಿಗೆ ಅನುಕೂಲ ಆಗುವಂತೆ ಮಾಡಿದೆ. ರಾಜ್ಯದಲ್ಲಿ ಈ ಸಂಘ ಒಟ್ಟು 845 ಕೆರೆ ಅಭಿವೃದ್ಧಿ ಮಾಡ್ತಾ ಇದೆ. ಅದರಲ್ಲಿ ತೇಗೂರು ಕೆರೆ ಕೂಡ ಒಂದು. ಈ ಕೆರೆಯ ಅಕ್ಕಪಕ್ಕದಲ್ಲಿ ಕಬ್ಬಿನ ಬೆಳೆ ಬೆಳೆಯುವ ರೈತರು ಬೇಸಿಗೆ ಬಂದ್ರೆ ಸಾಕು ನೀರಿಗಾಗಿ ಪರದಾಡ್ತಾ ಇದ್ರು. ಈಗ ಕೆರೆ ತುಂಬಾ ನೀರು ತುಂಬಿಕೊಂಡಿದೆ. ಹೀಗಾಗಿ ಅಕ್ಕಪಕ್ಕದ ಬೋರ್ವೆಲ್ ಕೂಡ ಚಾರ್ಜ್ ಆಗಿವೆ. ಇನ್ನು ಜಾನುವಾರುಗಳಿಗೆ ನೀರಿನ ತೊಂದರೆ ತಪ್ಪಿದೆ. ಇದು ಕೇವಲ ರೈತರಿಗೆ ಅಷ್ಟೇ ಅಲ್ಲ, ಇಡೀ ಪ್ರಾಣಿ ಮತ್ತು ಪಕ್ಷಿ ಸಂಕುಲಕ್ಕೂ ಅನುಕೂಲವಾಗಿದೆ. ಒಟ್ಟಿನಲ್ಲಿ ಒಂದಿಲ್ಲೊಂದು ಸಮಾಜ ಸೇವೆಯಲ್ಲಿ ತೊಡಗಿರುವ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಈ ಬಾರಿ ಜನರ ನೀರಿನ ದಾಹ ತಣಿಸುವ ಕೆಲಸದ ಜೊತೆಗೆ ರೈತರ ಬೆಳೆಗೂ ನೀರು ಉಣಿಸುವ ಕೆಲಸ ಮಾಡ್ತಿದೆ. ಸಂಘದ ಈ ಕೆಲಸಕ್ಕೆ ನಾವು ಒಂದು ಮೆಚ್ಚುಗೆ ವ್ಯಕ್ತಪಡಿಸಬೇಕಲ್ವೇ? ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.